ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಅತಿ ಹೆಚ್ಚು ಕಳಪೆ ಬೋರ್ಡ್ ಪಡೆದು ಅನೇಕ ಬಾರಿ ಜೈಲು ಸೇರಿದ್ರು. ನಾನು ಕಳಪೆ ಅಲ್ಲ ಅಂತ ಸಾಬೀತುಪಡಿಸಿಕೊಳ್ಳಲು ಸ್ಟ್ರಾಂಗ್ ಆಗಿ ಆಡ್ತಿದ್ದ ಚೈತ್ರ ಈ ವಾರ ಬಿಗ್ ಬಾಸ್ ಮನೆಯಿಂದ ಔಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ಫಿನಾಲೆ ಗಂಟ ತಲುಪಲು ಸಜ್ಜಾಗಿದೆ. ಅದೇ ರೀತಿ ಇಂದಿನ ವಾರ ಚೈತ್ರ ಅವರು ಮನೆಯಿಂದ ಆಚೆ ಹೋಗಲಿದ್ದಾರೆ ಎನ್ನಲಾಗ್ತಿದೆ. ಅದು ಅಲ್ಲದೆ ಮನೆಯಲ್ಲಿ ಕಿಚ್ಚನ ಶಾಕ್ ಕೂಡ ಜೋರಾಗಿಯೇ ಇದೆ. ಸಂಡೇ ಬಂತು ಅಂದ್ರೆ ಕಿಚ್ಚ ಅವರು ಸ್ಪರ್ಧಿಗಳಿಗೆ ಕೆಲವು ಟಾಸ್ಕ್ ನೀಡ್ತಾರೆ. ಕಿಚ್ಚ ಅವರು ಕೇಳುವ ಪ್ರಶ್ನೆಗೆ ಸ್ಪರ್ಧಿಗಳು ಕರೆಕ್ಟ್ ಆಗಿ ಉತ್ತರ ಕೊಡಬೇಕು. ತಪ್ಪು ಉತ್ತರ ಕೊಟ್ಟರೆ ಕರೆಂಟ್ ಶಾಕ್ ಗ್ಯಾರಂಟಿ. ಈ ಇರೋ 9 ಕಂಟೆಸ್ಟೆಂಟ್ ಗಳಲ್ಲಿ ಜೈಲು ಹೋಗದೆ ಇರೋರು ಯಾರು, ಮನೆಗೆ ಲಾಸ್ಟ್ ಅಲ್ಲಿ ಎಂಟ್ರಿ ಕೊಟ್ಟವರು ಯಾರು ಎಂಬ ಪ್ರಶ್ನೆಗಳನ್ನ ಕೇಳಿದರು. ಇದನ್ನ ಕೆಲವರು ತಪ್ಪಾಗಿ ಉತ್ತರ ಕೊಟ್ಟು ಕರೆಂಟ್ ಶಾಕ್ ಕೂಡ ಹೊಡ್ಸ್ಕೊಂಡ್ರು. ಕೊನೆಯಲ್ಲಿ ಹನುಮಂತನ ಸರದಿ ಬಂದಾಗ ಹನುಮಂತು ಬಾತ್ರೂಮ್ ಹೋಗಿ ಬರ್ತೀನಿ ಎಂದು ಪರ್ಮಿಷನ್ ಕೂಡ ಪಡೆದುಕೊಂಡಿದ್ದಾರೆ. ಒಟ್ಟಾರೆ ಈ ಟಾಸ್ಕ್ ಸಖತ್ ತಮಾಷೆಯಾಗಿ ಮೂಡಿ ಬಂದಿದೆ. ಇವರ ಭವ್ಯ ಗೌಡ, ತ್ರಿವಿಕ್ರಮ್, ಮೋಕ್ಷಿತಾ ಪೈ, ಚೈತ್ರ ಕುಂದಾಪುರ ಹಾಗೂ ಧನ್ರಾಜ್ ಆಚಾರ್ ಇದ್ದಾರೆ. ಇವರ 5 ಮಂದಿಯಲ್ಲಿ ಒಬ್ಬರು ಇಲ್ಲವೇ ಇಬ್ಬರು ಮನೆಯಿಂದ ಹೊರ ಹೋಗಬಹುದು ಎನ್ನಲಾಗ್ತಿದೆ. ಹನುಮಂತ 2 ನಿಮಿಷ 27 ಸೆಕೆಂಡ್ ಅಲ್ಲಿ ಇದೇ ಟಾಸ್ಕ್ ಅಲ್ಲಿ ಗೆದ್ದು ಟಿಕೆಟ್ ಫಿನಾಲೆಗೆ ಎಂಟ್ರಿ ಕೊಟ್ಟ ಮೊದಲ ಸ್ಪರ್ಧಿಯಾಗಿದ್ದಾರೆ. ಟಿಕೆಟ್ ಫಿನಾಲೆ ಗೆದ್ದ ಸ್ಪರ್ಧಿಗೆ ಬಿಗ್ ಬಾಸ್ ವಿಶೇಷವಾದ ಬಂಪರ್ ಘೋಷಿಸಿದ್ದಾರೆ. ಟಿಕೆಟ್ ಫಿನಾಲೆ ಗೆದ್ದ ಸ್ಪರ್ಧಿ ಈ ಸೀಸನ್ ಕಡೆಯ ಹಾಗೂ ಅಲ್ಟಿಮೇಟ್ ಕ್ಯಾಪ್ಟನ್ ಆಗ್ತಾರೆ. ಹನುಮಂತ ಈಗ ಅಧಿಕಾರ ಪಡೆದುಕೊಂಡಿದ್ದಾರೆ. ಟಿಕೆಟ್ ಫಿನಾಲೆ ಗೆದ್ದ ಸ್ಪರ್ಧಿಗೆ ಬಿಗ್ ಬಾಸ್ ವಿಶೇಷವಾದ ಬಂಪರ್ ಘೋಷಿಸಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 11 ಕೊನೆಯ 2 ವಾರ ಇನ್ ಹೇಗೆ ಮಜಾ ಕೊಡುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.